ಅಂಗವಿಕಲರು ಕೂಡ ಅವರು ಸುಮಲತಾ ಮೇಡಮ್ ನೋಡಕ್ ಬರ್ತಾ ಇರೋದು ನೋಡ್ಬೋದು. ಪಾಪ ಅಂಗವಿಕಲರು ಅವರು ಕೂಡ ಕಾರ್ಯಕ್ರಮ ಬರೋದು ಅಂದ್ರೆ ಅದು ಅಂಬರೀಷ್ ಅಭಿಮಾನಿಗಳ ಒಂದು ವಿಶೇಷತೆ. ನಾವೇ ನೋಡ್ತಾ ಇದ್ರ ಗಲ್ಲಿಲಿ ಕೂಡ ಅಂಬರೀಷ್ ಸರ್ ಬ್ಯಾನರ್ ಇದೆ. ಅವರ ನಡೆಸಿದಂತ ಎಲ್ಲ ಚಿತ್ರಗಳ ಬ್ಯಾನರ್ ಕೂಡ ಗಲ್ಲಿಲಿ ರಾಜರಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಜಣ್ಣ ಏನ್ ಹೇಳ್ತೀರಾ? ಬ್ಯಾನರ್ ಹಾಕ್ಬಿಟ್ಟಿದ್ದೀರಾ? ನಾವು ಅಂಬರೀಷ್ ಅಭಿಮಾನಿಯಾಗಿ ಪ್ರತಿ ಹಳ್ಳಿಯಲ್ಲಿರುವ ಅಂಬರೀಷ್ ಭಕ್ತರು ಪ್ರತಿಯೊಂದು ಹಳ್ಳಿಯಲ್ಲಿರುವ ಅವರನ್ನ ಮಾಡಬೇಕು ಅಂತ ಹೇಳ್ತೀನಿ ನಾನು. ಇಡೀ ಕರ್ನಾಟಕದಲ್ಲಿ ಅಂಬರೀಷ್ ಅಭಿಮಾನಿಗಳು ಅಂದ್ರೆ ನಂಬರ್ 1. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಅಂಬರೀಷ್ ಅಂದ್ರೆ ಪ್ರಾಣ ಕೊಡಕ್ಕೂ ಸಿದ್ಧ ಇದ್ದಾರೆ. ಅದರಲ್ಲಿ ನಮ್ಮ ಬನ್ನೂರು ಅಂದ್ರೆ ಇನ್ನೂ ಹೆಚ್ಚಿನ ಜಾಸ್ತಿಲಿ ಭಕ್ತರು ಇದ್ದಾರೆ. ಜೀವ ಕೊಡುವಂತ ಭಕ್ತರು ಅಂಬರೀಷ್ ಅಂದ್ರೆ ಜೀವ ಕೊಡುವಂತ ಭಕ್ತರು ನಮ್ಮ ಬನ್ನೂರ್ಲಿ ಇದ್ದಾರೆ ಅಂತ ಹೇಳ್ತಾ, ಈ ನಮ್ಮ ಬನ್ನೂರ್ಲಿ ಇದು ಮಾಡೋದಕ್ಕೆ ನಮ್ಮ ಬನ್ನೂರಿನ ಅಂಬರೀಷ್ ಅಭಿಮಾನಿ ಸಂಘದವರಿಗೆ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ರಾಜಣ್ಣ. ಏನ್ ಹೇಳ್ತಾರೆ? ಬನ್ನೂರಿನ ಅಂಬರೀಷ್ ಅವರ ಅಭಿಮಾನಿಗಳ ಒಂದು ಕನಸು ಇವತ್ತು ನೆರವೇರ್ತದೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಸುಮಾರು ದಿನದ ಕನಸು ನಮ್ಮ ಅಂಬರೀಷ್ ಅಭಿಮಾನಿಗಳು ಸಂಘ ಮಾಡಿಕೊಂಡು ಸುಮಾರು ಶ್ರಮಪಟ್ಟು ಇವತ್ತು ಅವರ ಒಂದು ಕನಸು ಏನು ಕಟ್ಕೊಂಡಿದ್ರು ಅದನ್ನ ಅಂಬರೀಷ್ ಅವರ ಕಂಚಿನ ಪುತ್ಥಳಿಯನ್ನು ಮಾಡಿ ನಮ್ಮ ಬನ್ನೂರಿನಲ್ಲಿ ಅಭಿಮಾನಿಗಳಿಗೆ ಒಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಮುಂದುವರಿಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಅಂಬರೀಷ್ ಅವರ ಪುತ್ಥಳಿ ಆಗಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು. ಮಾತಾಡ್ತೀರಾ? ಎಸ್. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಇದಿರಲ್ಲ, ಇವರು ನಿಜವಾದಂತ ಅಭಿಮಾನಿಗಳು ಅಂದ್ರೆ ಇವ್ರನ್ನ ನಾವು ಮಾತಾಡ್ಸ್ಬೇಕು. ಕುಮಾರ್ ಇಟ್ಕೋ. ಕುಮಾರ್ ನಿಜಲು ಅಂಬರೀಷ್ ಅಂದ್ರೆ ಚಿಕ್ಕಂದಿನ ನಮ್ ಕುಮಾರು ಅಂಬರೀಷ್ ಅಂದ್ರೆ ಬಹಳ ಪ್ರಾಣ ಕುಮಾರ್ಗೆ. ಹಾಗಾಗಿ ಆಮೇಲೆ ಕುಮಾರದೊಂದು ವಿಶೇಷತೆ ಇದೆ ಏನು ಅಂದ್ರೆ, ಕುಮಾರು ಈಗ ಬರೋ ಅಂತ ಒಂದು ಯಮಧರ್ಮನ ಹಬ್ಬದ ಬಂಡಿ ಹಿಡಿಯೋದ್ರಲ್ಲಿ ಬಹಳ ಎತ್ತಿನ ಕೈ ಅವರು ಕುಮಾರು. ಹಾಗಾಗಿ ಏನ್ ಹೇಳ್ತೀವಿ ಕುಮಾರ್ ಅಂಬರೀಷ್ ಅವರ ಬಗ್ಗೆ? ಮಾತಾಡಿ. ಆಮೇಲೆ ನೀವು ಚಿಕ್ಕಂದಿಂದ ನೋಡ್ತಾ ಇದ್ದೀರಾ, ಅಂಬರೀಷ್ ಪಿಕ್ಚರ್ಗಳು ಬಹಳ ನೋಡ್ತಾ ಇದ್ರಿ ನೀವು ಅಲ್ವಾ? ಅಂಬರೀಷ್ ಅವರು ಅಂದ್ರೆ ಬಹಳ ಇಷ್ಟ ನಿಮ್ಗೆ? ಹಾ. ಎಸ್, ಥ್ಯಾಂಕ್ ಯು. ನಾವೇನ್ ನೋಡ್ತಾ ಇದ್ರ ನಿಜಲ್ಲೂ ಯುವಕರಿದಾರಲ್ಲ, ಆ ಯುವಕರನ್ನ ಇವತ್ತು ಅಂಬರೀಷ್ ಅವ್ರು ಯಾವ ತರ ಸೆಳೆತ ಮಾಡಿದ್ರು ಅಂತಂದ್ರೆ ಬಹಳ ವಿಶೇಷವಾಗಿ ನೋಡ್ಬೋದು. ಯಾಕೆಂದ್ರೆ ಅತಿ ಹೆಚ್ಚು ಅಂಬರೀಷ್ ಅಭಿಮಾನಿಗಳು ಇರೋಂಥ ಬನ್ನೂರು ಹೋಬಳಿ ಅಂತಂದ್ರೆ ಅಂಬರೀಷ್ ಅವರು ಏನೋ ಒಂದು ಅವಿಭಾವ ಸಂಬಂಧ ಕೂಡ ಬನ್ನೂರು ಹೋಬಳಿಗೆ. ಹಾಗಾಗಿ ನಮ್ಮ ಅಲಿಯನ್ಸ್ ಸಂಸ್ಥೆ ರಘು ಕೂಡ ಬಂದಿದ್ದಾರೆ. ನಮ್ಮ ಬನ್ನೂರು ಅಲಿಯನ್ಸ್ ಸಂಸ್ಥೆಯ ಖಜಾಂಜಿಯಾಗಿ ರಘು ಅವರು ಕೂಡ ಇದ್ದಾರೆ. ರಘು ಏನ್ ಹೇಳ್ತೀರಾ? ಆಮೇಲೆ ನಿಮ್ಮ ಕೇಬಲ್ ಅಲ್ಲಿ ಅತಿ ಹೆಚ್ಚು ಅಂಬರೀಷ್ ಅವರ ಪಿಕ್ಚರ್ಗಳು ಆಗ್ತಾ ಇದ್ರಿ ನೀವು. ತುಂಬಾ ಖುಷಿ ಆಗ್ತಾ ಇದೆ. ಈ ದಿನ ಬನ್ನೂರಲ್ಲಿ ನಮ್ಮ ರಬರ್ ಸ್ಟಾರ್ ಅಂಬರೀಷ್ ಅವರ ಪುತ್ಥಳಿಗೆಯನ್ನು ವಿವರಣೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಮಹೇಂದ್ರ ಮಾತಾಡ್ತೀವಿ, ಅಪ್ಪಟ ಅಭಿಮಾನಿ ನಮ್ಮ ಮಹೇಂದ್ರ. ಹಾಗಾಗಿ ಸುಮಾರು ತಿಂಗಳಿಂದ ಎಲ್ಲ ನೀವು ಪ್ರಿಪೇರ್ ಮಾಡಿರೋ ಒಂದು ಸುಮಾರು ತಿಂಗಳ ಗಂಟೆ ಮಾಡಿದ್ದೀರಾ? ಓಕೆ, ಥ್ಯಾಂಕ್ ಯು. ಹಾಗೆ ನಮ್ಮ ಅಲಿಯನ್ಸ್ ಸಂಸ್ಥೆ ರಘು ಖಜಾಂಜಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಲಿಯನ್ಸ್ ಸಂಸ್ಥೆ ಇವತ್ತು ಬನ್ನೂರಿನಲ್ಲಿ ಅಂಬರೀಷ್ ಪುತ್ಥಳಿ ಜೊತೆ ಇದೆ ಅಂತಂದ್ರೆ ಅದು ಕೂಡ ಖುಷಿಯಾಗಿ ನಾನು ಕೂಡ ಅಧ್ಯಕ್ಷನಾಗಿ ಅವ್ರನ್ನ ಸ್ವಾಗತ ಕೊಡ್ತೀನಿ. ತಾವೇನ್ ನೋಡ್ತಾ ಇದ್ದೀರಾ ನೋಡಿ, ಆಗ್ಲೇ ಹೆಂಗಸರು ಎಲ್ಲರೂ ಕೂಡ ಆಲ್ರೆಡಿ ಸುಮಲತಾ ಮೇಡಮ್ ನೋಡೋದಕ್ಕೆ ಆಲ್ರೆಡಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಪಾಯಿಂಟ್ ಏನು ಅಂತಂದ್ರೆ, ಇಲ್ಲಿ ಈ ಒಂದು ಆಲ್ ಇಂಡಿಯಾ ಏನಿದೆ, ಈ ಒಂದು ಆಲ್ ಇಂಡಿಯಾ ಸಭಾಂಗಣ ಬಹಳ ದೊಡ್ಡ ವಿಶೇಷ. ಅದು ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಇಲ್ಲಿ ನಡೆಯುವಂಥದ್ದು. ಹಾಗಾಗಿ ಇವತ್ತು ಗಲ್ಲಿಲಿ ಅಂಬರೀಷ್ ಅವರ ಭಾವಚಿತ್ರಗಳನ್ನ ಹಾಕಿರುವಂಥದ್ದು ಕೂಡ ನೋಡ್ಬೋದು. ಆದ್ರೆ ಅಂಬರೀಷ್ ಸರ್ ಬಂದಾಗ ಈ ಒಂದು ಬನ್ನೂರು, ಈ ಒಂದು ಸ್ಥಳ ಈಗಿರ್ಲಿಲ್ಲ, ಬಹಳ ಹಳ್ಳಿಗಾಡಿನ ಪ್ರದೇಶವಾಗಿತ್ತು. ಇವತ್ತು ಅದೇ ಇಂಪ್ರೂವ್ಮೆಂಟ್ ಆಗಿದೆ. ಜೊತೆಗೆ ಈ ಒಂದು ಪುತ್ಥಳಿ ಈ ಒಂದು ಜಾಗದಲ್ಲಿ ಇರೋದು ಕೂಡ ವಿಶೇಷವಾಗಿ ನೋಡ್ಬೋದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಅಂಬರೀಷ್ ಅಭಿಮಾನಿಗಳ ಇವ್ರು ಬಂದು ನಮ್ಮ ಬನ್ನೂರಿನ ಚಂದೂರ್ ತಂದೆ ಅಂಬರೀಷ್ ಅಭಿಮಾನಿ ಅಂದ್ರೆ ಬಹಳ ವಿಷಯ ಅವರು ಫ್ಯಾಮಿಲಿಗೆ. ಇವ್ರ ಮಗ ಅತಿ ಹೆಚ್ಚು ಅಂಬರೀಷ್ ಅಭಿಮಾನಿ ಆದ್ರಿಂದ ಅವರ ಸಾಂಗ್ಗಳನ್ನ ಬಹಳ ಚೆನ್ನಾಗಿ ಆಡ್ತಾರೆ ಇವ್ರ ಮಗ.
ಚಂದನ್ ಆರ್ಕೆಸ್ಟ್ರಾ ಬನ್ನೂರಿನಲ್ಲಿರುವಂಥದ್ದು. ಇವರು ವೃತ್ತಿಲಿ ಶಿಕ್ಷಕರಾಗಿ ಒಂದು ನಿವೃತ್ತಿ ಆಗಿರುವಂಥದ್ದು. ಹಾಗಾಗಿ ಇವ್ರ ಫ್ಯಾಮಿಲಿ ಅಂಬರೀಷ್ ಅಭಿಮಾನಿಗಳಲ್ಲಿ ಎತ್ತಿದ ಕೈ ತಾವು ನೋಡ್ತಾ ಇದ್ದೀರಾ. ಇವತ್ತು ಬನ್ನೂರಲ್ಲಿ ಬಹಳ ಖುಷಿ ಅಂತ ವಿಚಾರ, ಒಂದು ಹಬ್ಬದ ಸಂಭ್ರಮ ಆಚರಣೆ ಇವತ್ತು ಬನ್ನೂರಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ತಾವೇ ನೋಡ್ತಾ ಇದ್ದೀರಾ ನೋಡಿ, ಎಲ್ಲ ಒಂದಷ್ಟು ಮಹಿಳೆಯರು ಆಲ್ರೆಡಿ ಈಗ ಸುಮಲತಾ ಮೇಡಮ್ನ ನೋಡೋದಕ್ಕೆ ಅವ್ರು ಕಾಯ್ತಾ ಇರುವಂಥದ್ದು. ಹಾಗೇನೆ ತಾವು ನೋಡ್ತಾ ಇದ್ದೀರಾ, ನಮ್ಮ ಎಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಗಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಸುಮಲತಾ ಮೇಡಮ್ ಬರ್ತಾ ಇದ್ದಾರೆ ಅಂತ. ಹಾಗೆ ತಾವು ನೋಡ್ತಾ ಇದ್ದೀರಾ, ಅಂಬರೀಷ್ ಅವರ ಪ್ರತಿಯೊಂದು ಹಳೆಯ ಚಿತ್ರಗಳ ಜೊತೆಗೆ ಇವತ್ತು ಬ್ಯಾನರ್ಗಳನ್ನ ಬೆನ್ನೂರಿನ ಗಲ್ಲಿಯಲ್ಲೂ ಕೂಡ ಹಾಕ್ತಿರೋದು ವಿಶೇಷ. ತಾವೇ ನೋಡ್ತಾ ಇದ್ದೀರಾ, ಈ ಒಂದು ಎಲ್ಲ ಮಹಿಳೆಯರು ಇವತ್ತು ವಿಶೇಷವಾಗಿ ಇದನ್ನ ಹಬ್ಬದ ವಾತಾವರಣನ ಸೃಷ್ಟಿಯಾಗಿರೋದನ್ನ ನೋಡ್ತಾ ಇರೋದು ನೋಡ್ಬೋದು. ನಾವು ಸ್ವಲ್ಪ ಹೆಚ್ಚು ಕಮ್ಮಿ 1978 ಅಂಬರೀಷ್ ಅಪ್ಪಣ್ಣ ಅಭಿಮಾನಿ. ಆದ್ರಿಂದ ನಾವು ಎಷ್ಟೇ ಅಂಬರೀಷ್ ಹಾಕಿರೋದು ನಾನು ಹೋಟ್ಲಲ್ವ. ನಿಮ್ಮ ಹೋಟ್ಲ್ ಹೆಸರು? ಹೋಟ್ಲ್ ಅಂಬರೀಷ್ ಹೆಸರು. ಆದ್ರಿಂದ ರಕ್ತದಲ್ಲಿ ಅಂಬರೀಷ್. ಆದ್ರೆ ಅವ್ರು ಸತ್ತಾಗ ಅಷ್ಟೇ ಕಣ್ಣೀರಾಗ್ತಂತ ಆ ಥರ ಹಂಗಿತ್ತು. ಇವತ್ತಿನ ಇದು ಬನ್ನೂರು ಹತ್ರ ನಡೀತಾ ಇರೋದು ಒಂದು ಪುತ್ಥಳಿ ಮಾಡ್ತಾ ಇರೋದು ನಮ್ಮ ಮೈಸೂರು ಭಾಗ. ಬನ್ನೂರು ನರಸೀಪುರ ತಾಲೂಕಲ್ಲೂ ಇಲ್ಲ, ಬನ್ನೂರಲ್ಲಿ ಒಂದು ಮೈಸೂರು ಜಿಲ್ಲೆಯಲ್ಲೇ ಇಲ್ಲ, ಮೈಸೂರು ಜಿಲ್ಲೆಯಲ್ಲೇ ಇಲ್ಲ ಸಾಮಾನ್ಯ. ಆ ಥರ ತುಂಬ ಸಂತೋಷ ಆಯ್ತದೆ. ಇಂಥದ್ದೊಂದು ಸಮಾರಂಭ ನಡೀತಾ ಇರೋದು. ಅಂಬರೀಷ್ ಕಂಚಿನ ಪುತ್ಥಳಿ, ರೆಬಲ್ ಸ್ಟಾರ್ ಅಂಬರೀಷ್, ಕಲಿಯುಗದ ಕರ್ಣ, ಆಪತ್ ಬಾಂಧವ, ಅನಾಥ ರಕ್ಷಕ, ಇಂಥ ಸುಮಾರು ಬಿರುದುಗಳು ನಡೆದೈತೆ. ಅದೇ ಥರ ಒಂದು ಬಿರುದು ಮತ್ತೆ ಸಿಕ್ಲಿ ಅಂಬರೀಷ್ ಅಣ್ಣವರು. ಇದೊಂದು ನೋಡಿ ಮತ್ತೆ ಗ್ರಾಮಗಳಲ್ಲೂ ಇಂಥದ್ದೊಂದು ಮಾಡಬೇಕು ಅವ್ರ ಮನಸ್ಸ ಅಭಿಮಾನಿಗಳಿಗೂ ಒಂದು ಉತ್ತೇಜನಗೊಳ್ಳಿ ಅಂತ ಹೇಳ್ತಾ ಈ ಅಂಬರೀಷ್ ಜೈ. ಥ್ಯಾಂಕ್ ಯು ಕೃಷ್ಣ. ಕೃಷ್ಣ ಅವ್ರ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಒಳ್ಳೆ ಉತ್ತಮವಾದಂತಹ ಒಂದು ಅಡುಗೆನ ರೆಡಿ ಮಾಡುವಂತ ಬನ್ನೂರು ಹೋಬಳಿನಲ್ಲಿ ಒಳ್ಳೆ ಭಟ್ರು. ಮತ್ತೆ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಅವರು ಸಂಭಾವನೆಗೆ ತಲೆಗೆಡಿಸ್ಕೊಳ್ಳಲ್ಲ, ಫಸ್ಟ್ ಕೆಲಸ ಮಾಡ್ತಾರೆ, ಒಳ್ಳೆ ಊಟದ ವ್ಯವಸ್ಥೆ ಮಾಡುವಂತ ಒಂದು ಶಕ್ತಿ. ಮತ್ತೆ ಅವ್ರ ಹೋಟ್ಲಿಗೆ ಅಂಬರೀಷ್ ಅವರು ಹೆಸರು ಇಟ್ಟಿದ್ದಾರೆ ಅಂತಂದ್ರೆ ಇಡೀ ಫ್ಯಾಮಿಲಿ ಬಹಳ ಖುಷಿ ಪಡುವಂಥದ್ದು. ಹಾಗೇನೆ ತಾವೇ ನೋಡ್ತಿದ್ರೆ ಬೇರೆ ಬೇರೆ ವಿಚಾರಕ್ಕಾಗಿ ಬನ್ನೂರು ಹೆಸರುವಾಸಿ ಆಗ್ತಾ ಇತ್ತು. ಅದರಲ್ಲಿ ಇವತ್ತು ಅಂಬರೀಷ್ ಅವರ ಪುತ್ಥಳಿ ಉದ್ಘಾಟನೆಯಲ್ಲಿ ಕೂಡ ಹೆಸರುವಾಸಿ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಇಲ್ಲಿ ಏನು ಜನ ಇವತ್ತು ಎಲ್ಲಾ ಕಡೆನೂ ಕೂಡ ಗಲ್ಲಿಲಿ ಕೂಡ ಇವತ್ತು ಕಿಕ್ಕಿರಿದ ಜನ ಇದ್ದಾರೆ. ಯಾಕೆಂದ್ರೆ ಸುಮಲತಾ ಮೇಡಮ್ನ, ಅಭಿಷೇಕ್ ಸರ್ನ ನೋಡುವಂತ ಒಂದು ವಿಶೇಷತೆನ ಕಣ್ತುಂಬಿಕೊಳ್ಳೋದನ್ನು ಕಾರಣಕ್ಕೋಸ್ಕರ ನೋಡಿ ತಾವೇ ನೋಡ್ತಾ ಇದ್ದೀರಾ, ಇದು ಬನ್ನೂರಿನ ತ್ಯಾಗರಾಜ್ ಮೌಲದ ಒಂದು ಏರಿಯಾ. ಯಾವುದೇ ಕಾರ್ಯಕ್ರಮಗಳಾಗ್ಲಿ, ಧಾರ್ಮಿಕ ಆಚರಣೆ ಆಗಲಿ, ರಾಜಕೀಯ ಆಚರಣೆಗಳಾಗ್ಲಿ ಯಾವುದೇ ಇದ್ರೂ ಕೂಡ ಇಲ್ಲಿ ನಡೆಯುವಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿಗೆ ಬರ್ತಾ ಇರುವಂತಹ ಸುಮಲತಾ ಮೇಡಮ್ ಹಾಗೂ ಈಗ ಜಸ್ಟ್ ಕರ್ಕೊಂಬರ್ಕ್ ಹೋಗ್ತಾ ಇರುವಂತ ವಕೀಲರ ಸಂಘದ ಸಂಘಟನೆ, ಮೈಸೂರು ಜಿಲ್ಲೆ ರಾಜ್ಯ ಸಂಘಟನೆ, ನಮ್ಮ ರಾಮಸ್ವಾಮಿ ಕೊಟ್ಟರು ಈಗ ಜಸ್ಟ್ ಹೊರಟರು. ಅಲ್ಲಿಗೆ ಸುಮಲತಾ ಅವರು ಬಂದಿದ್ದಾರೆ ಅಂತ ಅರ್ಥ ಆಯ್ತು. ಬನ್ನೂರಿಗೆ ಎಂಟ್ರಿ ಆಗಿದ್ದಾರೆ. ಇನ್ನೇನು ಕೆಲವು ಕ್ಷಣದಲ್ಲಿ ಪುತ್ಥಳಿ ಅನಾವರಣ ಕೂಡ ಆಗುತ್ತೆ. ತಾವು ನೋಡ್ತಾ ಇದ್ದೀರಾ. ಹಾಗೆ ತಾವೇನು ನೋಡ್ತಾ ಇದ್ದೀರಿ ನೋಡಿ, ಇದು ಮಹಿಳೆಯರಿಗೆ ಬಹಳ ಆಸಕ್ತಿಯಿಂದ ಕಾಯ್ತಾ ಇದ್ದಾರೆ ಸುಮಲತಾ ಮೇಡಮ್ ನೋಡೋಕೆ. ಇಲ್ಲೊಂದಷ್ಟು ಕೂಡ ಮಹಿಳೆಯರಿದ್ದಾರೆ, ಅವರು ಸುಮಲತಾ ಮೇಡಮ್ ನೋಡಬೇಕು ಅನ್ನೋದೇ ಒಂದು ವಿಶೇಷ.